ಜಾಸ್ತಿ ತೊಂಡೆಕಾಯಿನ ಕಡಲೆಕಾಳು ಜೊತೆ ಪೇರ್ ಮಾಡ್ತೀವಿ. ಆದರೆ ನಾನು ಇವತ್ತು ಹಲಸಿನ ಬೀಜದಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಾನು ಅದಕ್ಕೋಸ್ಕರ ಹಲಸಿನ ಬೀಜ ಬಳಸ್ಕೊಂಡು ಒಂದು ಗಟ್ ಫ್ರೆಂಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜೀರ್ಣಕ್ರಿಯೆ ಸಮಸ್ಯೆಗೆ ಪರಿಣಾಮ ನೀಡುವಂಥ ತೊಂಡೆಕಾಯಿ ಹಲಸಿನ ಬೀಜದ ಸುಕ್ಕ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಳಸುವಂಥ ಧನ್ಯ, ಜೀರಿಗೆ, ಸೋಂಪು, ಏಲಕ್ಕಿಕಾಯಿ ಎಲ್ಲ ನಮ್ಮ ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ. ನಾವು ಫಸ್ಟು ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಬೇಕಾಗತ್ತೆ. ನಾನು 30 ಗ್ರಾಮ್ ಅಷ್ಟು ಧನ್ಯ ತೊಗೊಂಡಿದ್ದೀನಿ. ಧನ್ಯನ ಹುರ್ಕೊಬೇಕಾಗತ್ತೆ. ಇಲ್ಲಿ ಧನ್ಯ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಧನ್ಯ ಸಿಹಿಬಾರ್ದು. ಧನ್ಯ ಹುರಿಬೇಕಾದ್ರೆ ಒಂದು ಒಳ್ಳೆ ಘಮ ಬಂದು ಅದು ಮುಟ್ ನೋಡಿದಾಗ ನಮಗೆ ಬಿಸಿ ಫೀಲ್ ಆದರೆ ಅದು ಕರೆಕ್ಟಾಗಿ ಹುರಿದಿದ್ದೀವಿ ಅಂತ. 30 ಗ್ರಾಮ್ ಧನ್ಯಕ್ಕೆ ಒಂದು 12 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇರೆ ಇನ್ಯಾವ್ದು ಖಾರದ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. 1 ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಬೇಕು. 1 ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ. ಅದು ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಬೇಕಾಗತ್ತೆ. 1/4 ಚಮಚಕ್ಕಿಂತ ಕಮ್ಮಿನೇ ಮೆಂತ್ಯ ತೊಗೊಂಡಿದ್ದೀನಿ. ಜಾಸ್ತಿ ಬಳಸಿದ್ರೆ ಕಹಿ ಬರುತ್ತೆ ಅಂತ ಅಂದ್ಬಿಟ್ಟು 4 ಕಾಳು ಮೆಣಸು, 1 ಇಂಚ್ ಚಕ್ಕೆ, 2 ಲವಂಗ, 2 ಏಲಕ್ಕಿಕಾಯಿ ಹಾಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಬೇಕಾಗತ್ತೆ. 100 ಗ್ರಾಮ್ ಅಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಹಚ್ಕೊಬೇಕು. ಎಷ್ಟು ಸಣ್ಣದಾಗಿ ಹಚ್ಕೊಳ್ತೀವೋ ಅಷ್ಟು ಬೇಗ ಬೇಯುತ್ತೆ. 200 ಗ್ರಾಮ್ ಅಷ್ಟು ಹಲಸಿನ ಬೀಜ ಇದೆ. ನೀವು ಇನ್ನೂ ಜಾಸ್ತಿ ಬೇಕಾದರೂ ಬಳಸ್ಬೋದು, ಇನ್ನೂ ಕಮ್ಮಿ ಬೇಕಾದರೂ ಬಳಸ್ಬೋದು. ಹಲಸಿನ ಬೀಜದ ಸಿಪ್ಪೆ ತಗೊಬೇಕಾಗತ್ತೆ. ತಗೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಒಂದು 2-3 ಸತಿ ನೀರಲ್ಲಿ ತೊಳಿಬೇಕಾಗತ್ತೆ. ನೀರಲ್ಲಿ ತೊಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಿಪ್ಪೆ ತೆಗೆದು ಮೀಡಿಯಮಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಲಿ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಬೇಕಾಗತ್ತೆ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಬಾಡಿಸ್ಕೊಬೇಕು. ಬಾಡಿದ್ಮೇಲೆ ತೊಂಡೆಕಾಯಿ ಹಾಕ್ಕೊಬೇಕಾಗುತ್ತೆ. ತೊಂಡೆಕಾಯಿ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿ ಸ್ವಲ್ಪ ಬಾಡಿದ್ಮೇಲೆ ಬೇಯಿಸ್ಕೊಂಡಿರೋ ಹಲಸಿನ ಬೀಜನ 1-2 ಸತಿ ಬಿಸಿನೀರಲ್ಲಿ ತೊಳ್ಕೊಬೇಕಾಗತ್ತೆ. ಬಿಸಿನೀರಲ್ಲಿ ತೊಳ್ಕೊಂಡಾಗ ಅದರಲ್ಲಿರೋ ಸ್ಟಾರ್ಚ್ ಕಂಟೆಂಟ್ ಎಲ್ಲ ಹೋಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಹಲಸಿನ ಬೀಜ ತಿಂದ್ರೂ ಹೊಟ್ಟೆ ಉಬ್ರ ಆಗೋದಿಲ್ಲ. ತೊಂಡೆಕಾಯಿ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಬೇಯಿಸ್ಕೊಂಡಿರೋ ಹಲಸಿನ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕೊಂಡಂತಹ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನು. 1-2 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜದಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತೆ. ಬ್ಲೋಟಿಂಗ್ ಆಗಬಾರ್ದು ಅಂತ ಅಂದ್ಬಿಟ್ಟು 1 ಸ್ಪೂನ್ ಸೋಂಪು, ಸ್ವಲ್ಪ ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ತುಂಬ ಹೊತ್ತು ಬೇಯಿಸಿದಾಗ ಮಸಾಲೆ ಕಂಟು ಬಂದುಬಿಡುತ್ತೆ. ಯಾಕೆಂದರೆ ನಾವು ಮೊದಲೇ ಎಲ್ಲ ಮಸಾಲೆ ಹುರ್ಕೊಂಡಿರ್ತೀವಿ. ಇದೇ ರೀತಿ ಹೆಲ್ತಿ ರೆಸಿಪೀಸ್ ಬೇಕಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.